ಫಸ್ಟ್ ಹುಡುಕಿಯಾಗ ಒಂದು ಮಣಿ ಹಾಲು ಮಣಿ ಹಸಿರು ಮಣಿ ಹವಳ ಏನ್ರಿ ಎಷ್ಟು ತೊಲೆ ಇತ್ತು ಅಂದಾಜು? ಇಲ್ಲೇ ಟಂಕಶಾಲೆ ಇದೆ ಅಂತ ಕೆಲವರು ಹೇಳ್ತಾ ಇದ್ರು. ಮೂರು ಇದ್ದು ಅಂತ ಟಂಕಶಾಲೆ ಅಂತೇಳಿ ಕನ್ನಾರ ಬಾವಿ ಅಂತೇಳಿ ಒಂದು ಇಲ್ಲೊಂದು ನಾವು ಹುಡುಕಿದ್ದ ಭಾಳ ಸಾಮಾನು ಇತ್ತು ಅದು. ಎಷ್ಟು ಲಕ್ಷದ ಆಗ್ಬೋದು ಅಂದಾಜು? ಈಗ ಮೊನ್ನೆ ನೀವು ಅಂದಾಜು ಮಾಡಿದ್ರ ಅವರು ಅದಕ್ಕೆ ಕಿಮ್ಮತ್ ಕಟ್ಟಕ್ಕೆ ಆಗಂಗಿಲ್ಲ. ಎಷ್ಟಾಗ್ಬೋದು? ಒಂದು ಕೋಟಿ ಮೇಲೆ ನೀವು ಹೇಳಿದ್ರಲ್ಲ, ನಿಮಗೆ ಗೊತ್ತಾಗ್ತದ ಇಂಥ ಕಡೆ ಐತೆ. ನಿಮ್ ಜೊತೆ ಬಂದ್ರೆ ನಾವು ಬಂದ್ರೆ ನಮ್ಗೆ ಸಿಗ್ಬೋದಾ? ನಿಮ್ಮ ಅದೃಷ್ಟ. ಬರ್ರಿ, ನಾವು ನೀವು ಹೋಗೋಣ ಬರ್ರಿ. ಮಳೆ ಆಗ್ಬೇಕಲ್ಲ ಮೇಡಮ್. ಮೂರು ಪದ್ಧತಿ ಹಂಗೈತೆ ಅಂದ್ರೆ ಇಂಥವೆಲ್ಲ ಸಿಕ್ಕರೆ ಅವರು ಉದ್ಧಾರ ಆಗೋದಿಲ್ಲ. ಒಂಥರ ನೋಡಿದ್ರೆ ಖುಷಿ ಅನಿಸ್ತೈತಿ, ಇನ್ನೊಂದ್ ತರ ನೋಡಿದ್ರೆ ಇನ್ನೆಲ್ಲ ಹುಡುಕಿ ಎಲ್ಲ ಸಿಕ್ಕು ಅಂದ್ರೆ ನಮ್ಮ ಇಡೀ ಊರ ಕೇಳ್ತೈತಲ್ಪ ಅನ್ನುವಂಥದ್ದು ಭಯ. ಆ ಭಯನೂ ಒಂದು ನಮ್ಮಲ್ಲಿ. ನೋಡಿ, ಇಲ್ಲೊಂದು ಗೂಟ ಹುಗಿದಿದಾರಲ್ಲ, ಈ ಗೂಟದ ಜಾಗದಲ್ಲಿ ಆ ಹುಡುಗನಿಗೆ ಪ್ರಜ್ವಲ್ ಬಸವರಾಜನಿಗೆ ನಿಧಿ ಸಿಕ್ಕಿದ್ದು ಇದೇ ಜಾಗದಲ್ಲಿ. ನಿಧಾನವಾಗಿ ಇಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ. ಯಾಕಂದರೆ ಭಾಳ ವೇಗವಾಗಿ ಅಥವಾ ಜೋರಾಗಿ ಅದನ್ನು ಮಾಡಿದರೆ ಅಲ್ಲಿರುವಂತಹ ಪುರಾತನ ವಸ್ತುಗಳಿಗೆ, ಮಣ್ಣಲ್ಲಿ ಹುದುಗಿರುವಂತಹ ಪುರಾತನ ವಸ್ತು. ಮುಂದೆ ಒಂದು ಬಾವಿ ಇದೆ, ಬಾವಿಯನ್ನು ನೋಡ್ಬೋದು. ಈ ಬಾವಿ ಮತ್ತು ದೇವಸ್ಥಾನದ ಮಧ್ಯದಲ್ಲಿ ಏನಿದೆಯಲ್ಲ ಅಲ್ಲಿ ಉತ್ಖನಕ್ಕೆ. ಸೊ ನೀವಿಲ್ಲೇನು ಕಾಣ್ತಾ ಇದ್ದಾರಲ್ಲ, ಇದೇ ವೀರಭದ್ರೇಶ್ವರ ದೇವರ ಮುಂದಿರುವಂತಹ ಒಂದು ಕೋಟೆ. ಸೊ ಇದೇ ಕೋಟೆ ವೀರಭದ್ರೇಶ್ವರ ದೇವರ ಗುಡಿ. ಈ ಗುಡಿಯ ಒಳಗಡೆ ದೊಡ್ಡ ಶಾಸನವನ್ನು ಇಟ್ಟಿದ್ದಾರೆ ನೋಡಿ. ಮೇಲ್ಗಡೆ ಇನ್ನು ಕಾಣ್ತಾ ಇದ್ರಲ್ಲ, ಇಲ್ಲಿಂದ ಅಲ್ಲಿ ಕೆಲಸ ಮಾಡ್ತಿದ್ಯಾ? ಅದನ್ನ ನೀನೇ ನೋಡಿದೆ ಅಥವಾ ಅಲ್ಲಿ ತೆಗಿತಿದ್ದವ್ರು? ಆ ಹೊತ್ನಾಗ ಅದು ಕೆಬರಿ ಒಗದಾಗ ಸಿಕ್ಕತ್ರಿ. ಆ ಹುಡುಗ ನೋಡಿ ಇದೇನ ಇಷ್ಟೆಲ್ಲ ಕೊಟ್ಟೆಲ್ಲ ಅಂತ ಸ್ವಲ್ಪ ಅವ್ರಿಗೆ ಬೇಜಾರಿಲ್ರಿ. ಹೋಲ್ ಬಿಡ್ರಿ, ನಮ್ದು ಅಲ್ಲ ಅನ್ನೋದು ಎಷ್ಟು ಮನಸ್ಸು ನೋಡ್ರಿ, ಎಷ್ಟು ನಿಸ್ವಾರ್ಥ ಇದಾರೆ ಪಾಪ ಮಕ್ಕಳ ತರ ರೀ ಅವ್ರು. ಆತ್ಮೀಯ ವೀಕ್ಷಕರೇ, ನಾನೀಗ ಲಕ್ಕುಂಡಿಯಲ್ಲಿದ್ದೇನೆ. ಇಲ್ಲಿ ನನ್ನ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಇವರ ಹೆಸರು ಬಸಪ್ಪ ಬಡ್ಗೇರ್ ಅಂತ. ಇವರು ಸುಮಾರು ವರ್ಷಗಳಿಂದ ಲಕ್ಕುಂಡಿಯಲ್ಲಿ ನಿಧಿಯನ್ನು ಅಂದರೆ ಚಿನ್ನವನ್ನು ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ಸುಮಾರು ಚಿನ್ನದ ಹರಳುಗಳು, ಸಣ್ಣ ಸಣ್ಣ ಮುತ್ತು ರತ್ನ ಹರಳುಗಳೆಲ್ಲ, ಆಡಿ ದುಡ್ಡೆಲ್ಲ ಸಿಕ್ಕಿದೆ ಅಂತೆ, ತುಕ್ಕಿನೆಲ್ಲ ಬಿಲ್ಲಿ ಎಲ್ಲ ಸಿಕ್ಕಿದೆ ಅಂತೆ. ಸೊ ಅವರು ಈಗ ನಮ್ಮ ಜೊತೆ ಇದರ ಕುರಿತು ಮಾತನಾಡ್ತಾರೆ. ಜೊತೆಗೆ ಇವರಿಗೆ ಸಿಕ್ಕಂಥ ವಸ್ತುಗಳನ್ನೆಲ್ಲ ಇವರು ಲಕ್ಕುಂಡಿ ಪ್ರಾಧಿಕಾರಕ್ಕೆ ಒಪ್ಪಿಸಿ ಒಂದು ಉತ್ತಮ ಕೆಲಸವನ್ನು ಸುಮಾರು 40 ವರ್ಷಗಳಿಂದಲೂ ಮಾಡ್ತಾ ಬಂದಿದ್ದಾರೆ. ಸೊ ಅವ್ರ ಜೊತೆಗೆ ನಾವೀಗ ಮಾತನಾಡೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ. ನಾನು ಪ್ರಾಚ್ಯ ವಸ್ತು ಸಂಗ್ರಾಹಕ. ಲಕ್ಕುಂಡಿ ಒಳಗೆ ಮಳಿ ಆತಂದ್ರೆ ನಾಣ್ಯ, ಹಳೆ ನಾಣ್ಯ ಏನ್ರಿ, ಅರಿ ದುಡ್ಡು, ಅಲ್ಲಿಂದ ಹವಳ, ಮುತ್ತು, ಆಮ್ಯಾಗ ಸ್ಫಟಿಕ ಎಲ್ಲ ಸಂಗ್ರಹ ಮಾಡಿ ಲಕ್ಕುಂಡಿ ಪ್ರಾಧಿಕಾರಕ್ಕೆ ನಾನು ಅರ್ಪಿಸೀನಿ. ಹಸ್ತಾಂತರನೂ ಮಾಡೀನಿ. ಮತ್ತು ನನ್ನ ಮಗ ಒಂದು ಕೆಲಸ ಕೊಟ್ಟಾರ. ಕೊಟ್ಟಿದ್ದಾರೆ DC ಆಫೀಸ್ನಾಗ ಒಂದು ಅಟೆಂಡರ್ ಪೋಸ್ಟ್ ಕೊಟ್ಟಾರ. ನೀವು ಹೆಂಗೆ ಇಲ್ಲಿ ಇದು ಏನೋ ಒಂದು ಹವ್ಯಾಸ ನನಗೆ ಸುಮಾರು 45 ವರ್ಷದಿಂದನೇ ಒಂದು ಕಲೆ ಮಾಡ್ಕೊಂತ ಬಂದೇನಿ ರೀ, ಹುಡುಕೊಂತನ ಬಂದೀನಿ. ಏನು ಹುಡುಕ್ತೀರಿ, ಹೇಗೆ ಹುಡುಕ್ತೀರಿ? ಮಳೆ ಬಂತಂದ್ರೆ ಒಂದು ಹಾಗ ಒಟ್ಟು ಹೋದ್ನಿ ಅಂದ್ರೆ ಒಂದು ಯಾವ್ದಾರ 2-3 ಮಣಿಯಾರ ಹುಡುಕೊಂಡು ಬರ್ತೀನಿ. ಇಲ್ಲಿ ಬಸವಣ್ಣದರ ಗುಡಿ ಅಂತೇಳಿ ಒಂದು ಸರ್ವ್ ಇತ್ತು, ಅಲ್ಲಿ ಸರ್ವ್ನಾಗ ಹುಡುಕಿ ಸಂಗ್ರಹ ಮಾಡಿ ತೊಗೊಂಬಂದು ಜತಾಸೋದ ಒಂದು ಉದ್ದೇಶ. ಏನೇನು ಸಿಕ್ಕಿದೆ ನಿಮಗೆ? ಫಸ್ಟ್ಗೆ ಹುಡುಕ್ದಾಗ ಏನು ಸಿಕ್ತು? ಫಸ್ಟ್ ಹುಡುಕಿಯಾಗ ಒಂದು ಮಣಿ ಹಾಲು ಮಣಿ ಹಸಿರು ಮಣಿ ಹವಳ ಏನ್ರಿ. ಎಷ್ಟು ತೊಲೆ ಇತ್ತು ಅಂದಾಜು? ಇಂಜಿನ ತೂಕ ಅಷ್ಟೇ. ಮನ್ಯಾಗ ಸಣ್ಣ ಸಣ್ಣ ಮಣಿ ಸಿಕ್ಕಿತ್ತು. ನಿಮ್ಗೆ ಒಬ್ರಿಗೇನಾ ಅಥವಾ ನಿಮ್ಮ ಜೊತೆಗೆ ಯಾರು? ಮತ್ತೆ ಯಾರಿಲ್ರಿ, ನನ್ಕು ನಾ ಒಬ್ಬನೇ ಹೋಗೋದು. ಅದು ಯಾರನ್ನ ಹುಡುಕ್ಬೇಕಂದ್ರೆ ಒಂದು ಹವ್ಯಾಸ. ಏನೋ ಎಷ್ಟು ವರ್ಷ ಇದ್ದಾಗ ನೀವು ಅದನ್ನ ಸ್ಟಾರ್ಟ್ ಒಂದು 40 ವರ್ಷದಿಂದ ಅದು ಸಾಧನೆ ಮಾಡ್ಕೊಂಡ್ ಬಂದೇನಿ. ಈಗ ಸುಮಾರು ಎಷ್ಟು ಸಿಕ್ಕಿದೆ ನಿಮ್ಗೆ? ಏನೇನು ಸಿಕ್ಕಿದೆ ಅಂತ ಹೇಳ್ತೀರಾ? ಅಷ್ಟು ಜಮಾ ಮಾಡಿ ಸಂಗ್ರಹ ಮಾಡೋದು. ಮೊನ್ನೆ ಬಂದು TV ಅವರು ಅಷ್ಟು ನನ್ನ ಚಾನಲ್ಗೆ ನಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಭಾಳ ಖುಷಿ ಪಟ್ಟರು. ಸ್ಫಟಿಕ, ಹವಳ, ಬಿಳಿ ಹವಳ, ಆಮೇಲೆ ಹಾಲು ಮಣಿ, ಹಸಿರು ಮಣಿ, ನೀಲಮಣಿ ಎಲ್ಲ ಸಂಗ್ರಹ ಮಾಡಿ ಮತ್ತು ಲಕ್ಕುಂಡಿ ಪ್ರಾಧಿಕಾರಕ್ಕೆ ಕೊಡ್ಬೇಕಂತ ಒಂದು ಇಚ್ಛಾ. ಸಿಕ್ಕಿದ್ದೆಲ್ಲ ನೀವು ಪ್ರಾಧಿಕಾರಕ್ಕೆ ಕೆಲವರು ನಾಣ್ಯ ಮೊದಲು ಮಾಡಿ ಸಂಗ್ರಹ ಮಾಡಿದ್ದೆ. ಈಗ ಲಕ್ಕುಂಡಿಗೆ ನಮ್ಮ SK ಪಾಟೀಲ್ ಸಾಹೇಬರು, ಸಿದ್ದು ಪಾಟೀಲ್ ಸರ್ ಏನ್ರಿ, ನಮ್ಮ ಓಣಿ ಮೆಂಬರ್ ಎಲ್ಲ ನನಗೆ ಕೊಟ್ಟು ಬಿಡಪ್ಪ, ನಿನಗೇನಾದರೂ ಒಂದು ಇದನ್ನು ಕೊಡ್ತಾರ, ನಿನಗೇನು ಕೊಡ್ಬೇಕಪ್ಪ ಅಂತ ಕೇಳಿದರು. ನನಗೆ ದುಡ್ಡು ಬ್ಯಾಡ ಸರ, ನನ್ನ ಮಗ ಅದಾನ, ನನ್ನ ಮಗ ಒಂದು ಕೆಲಸ ಕೊಡ್ರಿ ಅಂತ ಹೇಳಿದೆ. ಆಯ್ತಪ್ಪ ಹಂಗೆ ಮಾಡೋ ಅಂತೇಳಿ ಕೆಲಸ ಕೊಟ್ಟಾರ. ಭಾಳ ಖುಷಿ ಅನಿಸೈತಿ. ಈಗ ಇಲ್ಲೇ ಉತ್ಖನನ ಮಾಡ್ತಾ ಇದ್ದಾರೆ, ನೀವು ಬೇರೆ ಕಡೆಗೆ ತೋರಿಸ್ಬೋದಲ್ಲ? ಇಲ್ಲ, ಈಗ ಅವರು ಮೊದಲು ಎಲ್ಲಿ ಸ್ಟಾರ್ಟ್ ಮಾಡ್ಯಾರ ಅವ್ರ ವಿಚಾರ. ನಾನು ಹೇಳ್ದಂಗೆ ಕೇಳಂಗಿಲ್ಲ. ಇಲ್ಲೇ ಟಂಕಶಾಲೆ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. 3 ಇದ್ದು ಅಂತ ಟಂಕಶಾಲೆ ಅಂತೇಳಿ, ಕನ್ನಾರ ಬಾವಿ ಅಂತೇಳಿ ಒಂದು, ಇಲ್ಲೊಂದು, ಅಲ್ಲಿಂದ ಶಿವಪ್ಪನ ಮಠ ಅಂತ ಹೇಳಿ ಅಲ್ಲಮ್ಮ ಪ್ರಭುನ ಮಠನೂ ಅಂತಾರ. ಅಲ್ಲೇನೋ 3 ಟಂಕಶಾಲೆ ಇದ್ದು ಅಂತ ಹೇಳಿ ಹಿರಿಯರು ಹೇಳೋದು ಕೇಳೀನಿ. ಇಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಗೋ ಚಾನ್ಸಸ್ ಇದೆಯಾ?
ಈಗ ಒಂದು ಪಾನ ಬಟ್ಲು ಸಿಕ್ಕೈತಿ ಈಗ ಹಾಂ ಅಲ್ಲೊಂದು ಇಟ್ಟಾರ ಅಲ್ಲಿಂದ ಬೆಳಿಗ್ಗೆ ಏನೋ ಒಂದು ಬೆಳ್ಳಿ ಈಶ್ವರ ಸಿಕ್ಕೈತಿ ಅಂತ ಬೆಳಿಗ್ಗೆ ಇವತ್ತು ಹಾಂ ಇಷ್ಟು ಪ್ರಮಾಣದ ಐತೆ ಅಂತೇಳಿ ಅಂದರು. ಇಲ್ಲಿ ಜನರು ಇದ್ರಿಗೆ ಅವರು ಡ್ಯೂಟಿ ಟೈಮು ಬಂದಾತು ಊಟಕ್ಕೆ ಹೋಗ್ಯಾರ. ಊಟ ಮಾಡಿ ಬಂದ ನಂತರ ಮತ್ತೆ ಕೆಲಸ ಚಾಲು ಮಾಡ್ತಾರ. ಈಗ ಒಂದು 2 ದಿವಸ ಆಯ್ತು ಚಾಲುವಾಗಿ. ನಾನು ಹಂಗೆ ಮನೆಗಿದ್ದೆ ಇಲ್ಲಿ ನೋಡ್ಬೇಕಂತಾನೆ ಬಂದೀನಿ. ಬುದ್ಧಿಪೂರ್ವಕ ನೋಡಿ ಹೋಗ್ಬೇಕು. ಇಲ್ಲಿವರೆಗೆ ಎಷ್ಟು ಸಂಗ್ರಹ ಮಾಡಿರಿ ಅಂದಾಜು ನಿಮ್ಮ ಲೆಕ್ಕದಲ್ಲಿ ಎಷ್ಟು ಮೌಲ್ಯ ಆಗ್ಬೋದು? ಎಷ್ಟು ಹಣದ್ದು ಸಂಗ್ರಹ ಮಾಡಿರಿ ನೀವು ಎಲ್ಲಿವರೆಗೆ? ನಾವು ಹುಡುಕಿದ್ದ ಭಾಳ ಸಾಮಾನು ಇತ್ತು ಅದು. ಎಷ್ಟು ಲಕ್ಷದ ಆಗ್ಬೋದು ಅಂದಾಜು? ಈಗ ಮೊನ್ನೆ ನೀವು ಅಂದಾಜು ಮಾಡಿದ್ರ ಅವರು ಅದಕ್ಕೆ ಕಿಮ್ಮತ್ ಕಟ್ಟಕ್ಕೆ ಆಗಂಗಿಲ್ಲ. ಎಷ್ಟಾಗ್ಬೋದು? 1 ಕೋಟಿ ಮೇಲೆ ಹೋಗ್ಬೋದು? ಅಷ್ಟೇನಿಲ್ಲ, ಕೋಟಿದ ಒಳಗಾಯ್ತು. ಅವರ ಒಂದು ಅಜ್ಮಾಸ್ 20-30 ಲಕ್ಷ ರೂಪಾಯಿ ಸಾಮಾನು ಕೊಟ್ಟಾರ ನನಗೆ. ಅವ್ರ ಮಗ ಕೆಲಸ ಕೊಡ್ಬೇಕಂತ ಮಾತು ಕೊಟ್ಟಿನಿ ಅಂತ ಹೇಳಿ ಎಸ್ ಕೆ ಪಾಟೀಲ್ ಸರ್ ಹೇಳಿದ್ರು. ಏನ್ರಿ ನಮ್ಗೆ ಸಿದ್ದು ಪಾಟೀಲ್ ಭಾಳ ಹೋಪ್ ಐತಿ. ಈಗ ಮಳೆ ಬಂದ್ರೆ ನೀವು ಹೇಗೆ ಹುಡುಕ್ತೀರಿ ಅಂತ? ಹಿಂಗ್ ಕೈಲಿ ಹುಡುಕ್ತೀರಾ ಅಥವಾ ಏನಾದ್ರು ಏನೋ ಕಾಣ್ತೈತಿ. ಮಳೆ ಬಂತಂದ್ರೆ ಭೂಮ್ಯಾಗ ಅಗ್ದಿ ಸ್ಪಷ್ಟ ಕಾಣ್ತೈತಿ. ಮಣಿ ಗಿಣಿ ಇದೇ ಜಾಗದಲ್ಲಿ ಹುಡುಕ್ಬೇಕಂತ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ? ಅದೊಂದು ಋಣ ಏನ್ರಿ ಮಳೆ ಬಂತಂದ್ರೆ ಉಳಿದವ್ರಿಗೆ ಹುಡುಕ್ತಾರಲ್ಲ ಅವ್ರಿಗೆ ಸಿಗ್ತದ ಅಂತ ಅವರು ವಿಚಾರ. ಒಬ್ಬೊಬ್ರು ನೇರ ದೃಷ್ಟಿ ಇರ್ತ ಸಿಗಂಗಿಲ್ಲ, ಒಬ್ರು ಸಿಗ್ತೈತಿ. ಕಾಲಾಗಿದ್ರು ಒಬ್ರಿಗೆ ಕಾಣಂಗಿಲ್ಲ. ನನ್ನ ವಿಚಾರ ಹೇಳ್ಬೇಕಂದ್ರೆ ಹೋದ್ರೆ ಸಿಗ್ತ. ಸಾಮಾನ್ಯವಾಗಿ ಯಾವ ಜಾಗಕ್ಕೆ ಹೋಗಿ ಹುಡುಕ್ತೀರಿ ಇಲ್ಲಿ ಹೇಳ್ಬೋದಾ? ಹಂಗ ಊರ್ ಕೆಳಗೆ ಹೋಗಿರ್ತೀವ್ರಿ, ಅಲ್ಲಿ ಏನೋ ಸಿಕ್ತಂದ್ರೆ ಖುಷಿ. ಅದೋ ಒಂದು ದೊಡ್ಡ ಖುಷಿ. ನಿಮ್ಗೆ ಎಲ್ಲಿ ಹೆಚ್ಚು ಸಿಕ್ಕಿದೆ? ಹೆಚ್ಚನಕ್ಕೆ ನಾವು ಮಳೆ ಬಾವಿ ಅಂತಲೇ ಒಂದು ಬಾವಿ ದೇವಸ್ಥಾನ ಐತಿ. ಆ ದೇವಸ್ಥಾನದಿಂದ ಹಂಗ ಅಡ್ಡಾಡ್ಕೊಂತ ಹೋಗ್ತೀವಿ. ಒಂದೇ ಹೊಲ ಒಂದು ಯಾವ್ದಾಗ ಅಡ್ಡಾಡ್ಕೊಂತ ಹೋಗಿ ನೋಡ್ಕೊಂತ ಅಡ್ಡಾಡ್ಕೊಂತ ಹೋದ್ರೆ ಸಿಗಬಹುದು. ಭೂಮಿ ಒಳಗೆ ಇದೆ ಅಂತೀರಾ ನೀವು? ಭೂಮಿ ಒಳಗೆ ನಿಧಿ ಸಿಕ್ತಂದ್ರೆ ಗೌರ್ಮೆಂಟ್ಗೆ ಒಪ್ಪಿಸ್ಬೇಕು ಅನ್ನುವಂಥದ್ದು ಒಂದು ಆದೇಶ. ನಮಗೆ ಭೂಮಿ ಒಳಗೆಲ್ಲ ಭೂಮಿ ಮೇಲೆ ಸಿಕ್ಕಿದ್ದೆ ನಾ ಸಂಗ್ರಹ ಮಾಡಿಟ್ಟಿದ್ದೆ. ಈಗಲೂ ಮಾಡ್ತಾರೆ. ಈಗಲೂ ಸಂಗ್ರಹ ಮಾಡ್ತೀನಿ. ಅಲ್ಲ ನಾನು ಕೇಳ್ಬೋದಾ? ಅದೇ ನೀವು ಹೇಳಿದ್ರಲ್ಲ, ನಿಮಗೆ ಗೊತ್ತಾಗ್ತದ ಇಂಥ ಕಡೆ ಐತೆ ಹಂಗ ಗೊತ್ತಾಗೋದಿರ್ತವೆ. ಭೂಮಿಯಾಗ ಇದ್ದದ್ದು ಯಾರಿಗೆ ಗೊತ್ತಾಗತ್ತ? ಮತ್ತೆ ಅದನ್ನೇ ನೀವು ಹುಡುಕಿದ್ದಂದ್ರಲ್ಲ, ಮತ್ತೆ ಭೂಮಿ ಸಿಗ್ತಾವಲ್ಲ ಅವನ್ನ ಅದನ್ನ ಸಂಗ್ರಹ ಮಾಡ್ತೀನಿ. ಸಂಗ್ರಹ ಮಾಡ್ತೀರಿ ಅಂದ್ರೆ ಕೆಳಗಿರೋದು ಗೊತ್ತಾಗೋದಿಲ್ಲ. ನಿಮ್ಮಂಗ ಮತ್ತೆ ಯಾರಿಗೆ ಸಿಕ್ಕಿದೆ ಅಂತ? ಇಲ್ಲೇ ಭಾಳ ಜನ ಇದ್ರಿ. ಈಗ ಒಬ್ರು ನೀವು ಅದನ್ನ ಒಪ್ಪಿಸ್ತಾ ಇದ್ರಿ, ಹಾಗಾಗಿ ನೀವು ಬೆಳಕಿಗೆ ಬಂದಿರಿ. ಕೆಲವ್ರಿಗೆ ಸಿಕ್ಕಿರ್ಬೋದಲ್ಲ, ಅವ್ರು ಹಾಗೆ ಇಟ್ಕೊಂಡಿರ್ಬೋದಲ್ಲ ಅಂತ. ಕೆಲವು ಕಡೆ ಅದಾವು, ಕೆಲವರು ಕೊಟ್ಟಿಲ್ಲ. ಕೊಡೋಂತ ಕೇಳಿದ್ರಂತ, ನನಗೆ ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅಂತ ಕೇಳಿದ್ರಂತ ಅವರು. ಏನ್ರಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಪತ್ತಿನ ಮಠದ ತೋಟನೇರು ಅಂತೇಳಿ ಅವರು ಸಂಗ್ರಹ ಮಾಡ್ಯಾರ. ನನಗಿಂತ ಪೂರ್ವದವರು. ಅವರಿಗೆ ಸುಮಾರು 80-85 ವಯಸ್ಸು, ನನಗೆ 70 ವಯಸ್ಸು. ನಾನು ಏನೂ ಸಮಸ್ಯೆ ಇಲ್ಲ ನನಗೆ. ಏನು ಈಗ BP ಇಲ್ಲ, ಶುಗರ್ ಇಲ್ಲ. ಹುಡುಕ್ಬೇಕನ್ನೋ ಮಳೆ ಆಟ ಅಂದ್ರೆ ಮಾತ್ರ ಅದ ಒಂದು ಮಳೆ ಜೋರ್ ಬಂದಾಗ, ಜೋರಾಗಿ ಬಂದಾಗ ಅವಾಗ ಇದು ಮಾಡ್ತೀರಿ, ಹರಿಯುವ ನೀರಲ್ಲಿ ಹುಡುಕ್ತಾ ಇರಿ. ನಿಮ್ ಜೊತೆ ಬಂದ್ರೆ ನಾವು ಬಂದ್ರೆ ನಮ್ಗೂ ಸಿಗ್ಬೋದಾ? ನಾವು ನೀವು ಹೋಗೋಣ ಬರ್ರಿ. ಮಳೆ ಆಗ್ಬೇಕಲ್ಲ ಮೇಡಮ್. ಅಲ್ಲ ಈ ಸಾರಿ ಮಳೆ ಹೆಂಗೈತಂದ್ರಿ, ಯಾವಾಗ ಬರ್ತೈತೆ ಯಾವಾಗೆಲ್ಲ ಗೊತ್ತಾಗೋದಿಲ್ಲ. ಅವ್ರ ಜೊತೆಗೆ ಇದ್ದು ಬಿಡೋಣ. ಹೌದಿಲ್ರಿ? ರೋಡ್ ಇದ್ದಿಲ್ಲ, ಕಾಂಕ್ರೀಟ್ ರೋಡ್ ಇದ್ದಿಲ್ಲ. ಈಗ ಎಲ್ಲಾ ಕಾಂಕ್ರೀಟ್ ರೋಡ್ ಮಾಡಿ ಎಲ್ಲಾ ಮುಚ್ಚಿಬಿಟ್ಟಾರ. ಆ ಮುಚ್ಚಿದ್ದಕ್ಕೆ ಈಗ ಏನು ಸಿಗ್ತಾ ಇಲ್ಲ ಅವ್ರಿಗೆ. ಎಲ್ಲೆಲ್ಲೋ ಹುಡ್ಕೊಂತ ಹೋಗ್ತಾರ. ಎಲ್ಲಾ ಊರ್ ತುಂಬಾನು ಕಾಂಕ್ರೀಟ್ ರೋಡ್ ಆಗ್ಬಿಟ್ಟವು. ಖಾಲಿ ಲಕ್ಕೊಂಡಿಲ್ಲ ಅಷ್ಟೇ ಹೋಗ್ತೀರಾ ಅಥವಾ ಬೇರೆ ಕಡೆಗೆಲ್ಲ ಹೋಗ್ತೀರಾ? ಲಕ್ಕೊಂಡಿಲ್ಲ ಅಷ್ಟೇ. ಲಕ್ಕೊಂಡಿ ಅಷ್ಟೇ. ಮತ್ತೆ ಇಲ್ಲ. ಇಲ್ಲಿ ಮಸ್ಕಿನ ಬಾವಿ ಅಂತ ಇದೆ, ಅಲ್ಲಿ ಅದೇ ಏರಿಯಾದಲ್ಲಿ ಏನಾರು ಉಂಟಾ ಅಂತ? ಅಲ್ಲಿ ಏನೋ ನಮ್ಗೆ ಗೊತ್ತಿಲ್ಲ ಬಿಡು ಸರ್. ಅಲ್ಲ ಆ ಕಡೆ ದೂರ ಇಲ್ಲ ಇಲ್ಲ, ಅಲ್ಲಿ ಹೋಗಿಲ್ಲ. ಈ ಏರಿಯಾ ಅಷ್ಟೇ. ನಮ್ಮದು ಅಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ, ನಂದೀಶ್ವರ ದೇವಸ್ಥಾನ ಅದ್ರ ಪಕ್ಕದಾಗ ನಮ್ಮ ಮನಿ. ಹಂಗಾಗಿ ಅಲ್ಲಿ ನಮ್ಗೆ ಸ್ವಲ್ಪ ಹಾಳು ಮಣ್ಣಿಂದು ಜಾಸ್ತಿ ಇತ್ತು. ಅದೇ ಒಂದು ರೂಢ ಇಟ್ಕೊಂಡಿವಿ. ಅದು ಇನ್ನೂ ನಮ್ಮ ಊರ್ ಪದ್ಧತಿ ಹೆಂಗೈತೆ ಅಂದ್ರೆ, ಇಂಥವೆಲ್ಲ ಸಿಕ್ಕರ ಅವರು ಉದ್ಧಾರ ಆಗೋದಿಲ್ಲ. ವಿಚಾರ ಚಿನ್ನ ಇಟ್ಕೊಂಡ್ರೆ ಉದ್ಧಾರ ಆಗೋ ಮೊನ್ನೆ ಹುಡುಗ ಹಂಗಾಗಿ ಮತ್ತೆ ಗೌರ್ಮೆಂಟ್ಗೆ ಇವರು ಭೂಮಿ ಮೇಲ್ಗಡೆ ಹುಡುಕ್ತಾರ ಸರ್. ಭೂಮಿ ಒಳಗಡೆ ಇಲ್ಲ, ಭೂಮಿ ಮೇಲ್ಗಡೆ. ಮತ್ತೊಂದು ಪ್ರಶ್ನೆ ಸರ್, ಈಗ ನಿಧಿ ಕಳ್ಳರು ಅಂತ ಬರ್ತಾರೆ ಕೆಲವರು, ಅಂತವ್ರದ್ದು ಏನಾದ್ರು ಹಾವಳಿ ಉಂಟಾ ಇಲ್ಲಿ? ಆಗೈತೆ ಸರ್. ಅದು ಅದೀಗ ಈಶ್ವರಲಿಂಗ ಇಲ್ಲೇ ಕಣಗಿನ ಹಾಳ ದಾರಿಯಾಗ ಒಂದು ಈ ರೀತಿ ಭೂಮಿ ಆಳದಲ್ಲಿ ಸಿಗ್ತದಂದ್ರೆ ನಿಧಿ ಕಳ್ಳರಿಗೂ ಇದು ಆಗ್ಯಾವು. ಪುರದಾಗ ಎಬ್ಬ್ಯಾರ, ಅಲ್ಲಿಂದ ಮೋಟ ಬಸಪ್ಪನ ದೇವಸ್ಥಾನ ಅಂತ ಕೆಬ್ಬ್ಯಾರ.
ಏನ್ರಿ ಇಲ್ಲಿ ಹರ್ಲಾಪುರ ಮಳ್ಳಿ ಅಂತ ಕೆಬ್ಬ್ಯಾರ ಹಾಂ ಬುದಿ ಬಸಪ್ಪ ಗುಡಿ ಅಲ್ಲಿನೇ ಎಬ್ಬ್ಯಾರ ನಾವೆಲ್ಲ ಹಾಗಾಗಿ ಅಲ್ಲಿ ಎಬ್ಬಿದ್ರಿ ಇಲ್ಲಿ ಎಬ್ಬಿದ್ರಿ ಅನ್ನೋದು ಅಷ್ಟೇ ಕೇಳೀವಿ ಅವ್ರಿಗೇನು ಸಿಕ್ತೋ ಸಿಕ್ಕಿಲ್ಲ ಗೊತ್ತಿಲ್ಲ ಇನ್ಮೇಲೆ ಕಾಡು ಜಗ್ಮನ್ ಬರ್ತಾರೆ ಇನ್ಮೇಲೆ ಸಾಕಷ್ಟು ಜನ ಬರ್ತಾರೆ. ನಿಮ್ಗೆ ಹೆಂಗೆ ಅನಿಸ್ತದೆ ಲಕ್ಕುಂಡಿ ಈ ರೀತಿ ಹಿಂದೆ ರಾಜ ಮಹಾರಾಜರು ಪ್ರಪಂಚದಾದ್ಯಂತ ಪ್ರಸಾರ ಆಗ್ತಾ ಇದೆ ಇವೆಲ್ಲ ಭಾಳಷ್ಟು ನಿಮ್ಗೆ ಹೆಂಗೆ ಖುಷಿ ಅನ್ಸ್ತದೆ? ನೋಡಿ ಸರ, ಒಂಥರ ನೋಡಿದ್ರೆ ಖುಷಿ ಅನಿಸ್ತೈತಿ, ಇನ್ನೊಂದ್ ತರ ನೋಡಿದ್ರೆ ಇನ್ನೆಲ್ಲ ಹುಡುಕಿ ಎಲ್ಲ ಸಿಕ್ಕು ಅಂದ್ರ ನಮ್ಮ ಇಡೀ ಊರ ಕೇಳ್ತೈತಲ್ಪ ಅನ್ನುವಂಥದ್ದು ಭಯ, ಆ ಭಯನೂ ಒಂದು ನಮ್ಮಲ್ಲಿ ಐತಿ ಜನರಲ್ಲಿ, ಲಕ್ಕುಂಡಿ ಜನರಲ್ಲಿ. ಅದು ಹಂಗೂ ಐತಿ ಹಿಂಗೂ ಐತಿ, ಹೆಂಗ್ ಮಾಡ್ಬೇಕಂತ ನಮ್ಗೆ ಈಗ ಲಕ್ಕುಂಡಿ ಜನರಿಗೆ ಏನೋ ಇದು ಸುಮಾರು ಒಂದು 4 ತಿಂಗಳು ಅಂತ ಹೇಳ್ಯಾರ ಸರ್. 4 ತಿಂಗಳ ಆಮೇಲೆ ಅದು ಹೆಚ್ಚು ಆಗ್ಬೋದು, 6 ತಿಂಗಳು ಹೋಗ್ಬೋದು ಅಂತ ಹೇಳ್ಯಾರ ಸರ್. ಅವ್ರು ಇಲ್ಲೇ ಯಾಕೆ ಮಾಡ್ತಾ ಇದಾರೆ? ಇಲ್ಲಿ ಕೋಟೆ ಇತ್ತಂತ. ಇದು ಕೋಟೆ ಸರ್, ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸರ್. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತೆ ಜೊತೆಗೆ ಇಲ್ಲಿ ಕೋಟೆಯನ್ನು ಅದ ಸರ್, ಇದೆ ಸರ್. ಆಮೇಲೆ ಇಲ್ಲೇ ಟಂಕಶಾಲೆ ಇಲ್ಲೇ ಇದೆ ಅಂತ ಹೇಳಿ ಅದೊಂದು ಕನ್ಫರ್ಮ್ ಮಾಡ್ಕೊಂಡು ಸರ್ ಇಲ್ಲಿ ಇದು ಮಾಡಕತ್ತಾರೆ ಸರ್. ಸೊ ಈಗ ನಾವು ಆ ನಿಧಿ ಸಿಕ್ಕಿರುವ ಜಾಗಕ್ಕೆ ಹೋಗ್ತಾ ಇದ್ದಾವೆ. ಸೊ ಇಲ್ಲಿ ದೇವಸ್ಥಾನ ಇದೆ ನೋಡ್ರಿ, ಇಲ್ಲೊಂದು ಲಕ್ಷ್ಮೀ ಗುಡಿ ಇದೆ. ಸೊ ಈ ಲಕ್ಷ್ಮೀ ಗುಡಿಯ ಹಿಂದ್ಗಡೆನೆ ಅವರು ಮನೆ ಕಟ್ಟಲಿಕ್ಕೆ ಪಾಯವನ್ನು ಅಗಿತಾ ಇದ್ದರು. ಆ ಜಾಗದಲ್ಲಿ ಅವರಿಗೆ ಒಂದು ನಿಧಿ ಸಿಕ್ಕಿದೆ ನೋಡಿ, ಲಕ್ಷ್ಮೀ ದೇವರ ಗುಡಿ ಇದು. ಈ ಲಕ್ಷ್ಮೀ ಗುಡಿಯ ಹಿಂದ್ಗಡೆನೆ ಇವರು ಪಾಯವನ್ನು ಅಗಿತಾ ಇದ್ದರು. ಇಲ್ಲಿ ನೋಡ್ಬೋದು ನೀವು, ಹಿಂದ್ಗಡೆ ಗೋಡೆ ಎಲ್ಲ ಕಡಗಿದ್ದಾರೆ ನೋಡಿ. ಇಲ್ಲೊಂದು ಗೂಟ ಹುಗಿದಿದ್ದಾರಲ್ಲ, ಈ ಗೂಟದ ಜಾಗದಲ್ಲಿ ಆ ಹುಡುಗನಿಗೆ ಪ್ರಜ್ವಲ್ ಬಸವರಾಜನಿಗೆ ನಿಧಿ ಸಿಕ್ಕಿದ್ದು ಇದೇ ಜಾಗದಲ್ಲಿ. ಇಲ್ಲಿ ಗೂಟವನ್ನು ಹೋಗಿದ್ದಾರೆ ನೋಡ್ರಿ, ಇದೇ ಜಾಗದಲ್ಲಿ ಪಾಯ ತೆಗಿತಾ ಇದ್ರು ನೋಡಿ. ಇಲ್ಲಿ ಗೋಡೆ ಕಾಣ್ತಾ ಇದೆಯಲ್ಲ, ಈ ಗೋಡೆ ಲಕ್ಷ್ಮೀ ದೇವಿಯ ಒಂದು ಗುಡಿಯ ಗೋಡೆಯಾಗಿದೆ. ಇದರ ಹಿಂದ್ಗಡೆನೆ ಅವನಿಗೆ ಇಲ್ಲಿ ನಿಧಿ ಸಿಕ್ಕಿದ್ದು. ಸೊ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಉತ್ಖನನ ನಡೆಯುತ್ತಿರುವ ಜಾಗ. ಸೊ ಇಲ್ಲಿ ನೋಡಿ, ಉತ್ಖನನ ನಡೀತಾ ಇರೋದನ್ನು ನಾವು ಇಲ್ಲಿ ಕಾಣ್ಬೋದು. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂದ್ಗಡೆನೇ ಇದೆ. ಸೊ ನಿಧಾನವಾಗಿ ಇಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ, ಯಾಕಂದರೆ ಭಾಳ ವೇಗವಾಗಿ ಅಥವಾ ಜೋರಾಗಿ ಅದನ್ನು ಮಾಡಿದರೆ ಅಲ್ಲಿರುವಂತಹ ಪುರಾತನ ವಸ್ತುಗಳಿಗೆ, ಮಣ್ಣಲ್ಲಿ ಹುದುಗಿರುವಂತಹ ಪುರಾತನ ವಸ್ತುಗಳಿಗೆ ಹಾನಿಯಾಗುವ ಸಂಭವ ಇರೋದರಿಂದ ಇಲ್ಲಿ ನಿಧಾನವಾಗಿ ಈ ಕಾರ್ಯ ನಡೀತಾ ಇದೆ. ಏನು ಒಂದು ಪ್ರಾಚೀನ ವಸ್ತುಗಳು ದೊರಕಬಹುದು ಎಂಬ ಕುತೂಹಲದಿಂದ ಊರಿನವರೆಲ್ಲ ಇಲ್ಲಿ ಸೇರಿಕೊಂಡಿದ್ದಾರೆ. ಸೊ ವೀಕ್ಷಕರೇ, ನೀವು ಇಲ್ಲೇನು ಕಾಣ್ತಾ ಇದ್ದೀರಲ್ಲ, ಇದೇ ನಿನ್ನೆ ಸಿಕ್ಕಂತಹ ಒಂದು ಶಿವಲಿಂಗದ ಪೀಠ ಇಲ್ಲಿ ಕಾಣ್ತಾ ಇದ್ದೀರಿ. ಅದನ್ನು ಈಗ ಉತ್ಖನನ ಮಾಡ್ತಾ ಇದ್ದಾರೆ ಮತ್ತು ಕೆಳಭಾಗದಲ್ಲಿದೆ ಅದು. ಇದರ ಮುಂದೆ ಒಂದು ಬಾವಿ ಇದೆ, ಬಾವಿಯನ್ನು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ಬಾವಿ ಇದೆ. ಸೊ ಬಾವಿ ಕೆಳಗಡೆ ಇಳಿತಾ ಇದೆ ನಾನೀಗ. ನೀರೆಲ್ಲ ಪಾಚಿಗಟ್ಟಿದೆ. ಇದು ಅತ್ಯಂತ ಪುರಾತನವಾದ ಒಂದು ಬಾವಿ. ಸೊ ಇಲ್ಲೊಂದು ಗುಡಿ ಇದ್ದಂಗೆ ಕಾಣ್ತಾ ಇದೆ. ಇಲ್ಲಿ ನೋಡಿ, ಒಂದು ಗುಡಿ ಇದೆ, ಹನುಮನ ಗುಡಿ ಇದೆ. ದೇವಸ್ಥಾನದ ಮುಂದೆ ಈ ಬಾವಿ ಇದೆ. ಈ ಬಾವಿ ಮತ್ತು ದೇವಸ್ಥಾನದ ಮಧ್ಯದಲ್ಲಿ ಏನಿದೆಯಲ್ಲ, ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಹಾಗೆ ನಾವು ಮೇಲ್ಭಾಗಕ್ಕೆ ಹೋಗೋಣ. ನಾವು ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು, ಹಾಸು ಕಲ್ಲುಗಳನ್ನು ಇಲ್ಲಿ ಹಾಕ್ಕೊಂಡು ಈ ಬಾವಿಯ ಮೆಟ್ಟಲುಗಳನ್ನು ಮಾಡಿದ್ದಾರೆ. ಸೊ ಇಲ್ಲೇ ಉತ್ಖನನ ಕಾರ್ಯ ನಡೀತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು. ಈಗ ಸಂಜೆ 5 ಗಂಟೆ ಆಗ್ತಾ ಬರ್ತಾ ಇದೆ. ಮತ್ತೊಂದು ಸ್ವಲ್ಪ ಹೊತ್ತಿನಲ್ಲಿ ಇವತ್ತಿನ ಉತ್ಖನನ ಕಾರ್ಯ ಮುಗೀತದೆ. ಸೊ ಇಲ್ಲೆಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಬಂದು ಒಂದು ಸೂಪರ್ವಿಷನ್ ಮಾಡ್ತಾ ಇದ್ದಾರೆ. ಸೊ ನೀವಿಲ್ಲೇನು ಕಾಣ್ತಾ ಇದ್ದೀರಲ್ಲ, ಇದೇ ವೀರಭದ್ರೇಶ್ವರ ದೇವರ ಮುಂದಿರುವಂತಹ ಒಂದು ಕೋಟೆ, ಲಕ್ಕುಂಡಿಯ ಕೋಟೆ. ಸೊ ಇದರ ಅವಶೇಷಗಳನ್ನು ನಾವಿಲ್ಲಿ ಕಾಣ್ಬೋದು. ಗೋಡೆ ಹಾಗೇ ಇದೆ ನೋಡ್ರಿ, ಮಣ್ಣಿನ ಗೋಡೆ ಆಗಿದೆ. ಜೊತೆಗೆ ಬೆಳಿಗ್ಗೆ ಇಲ್ಲಿಯೇ ಒಂದು ಸಣ್ಣ ಒಂದು ಶಿವಲಿಂಗ, ಬೆಳ್ಳಿಯ ಶಿವಲಿಂಗ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲೊಂದು ಕಟ್ಟಡ ಕಾಣ್ತಾ ಇದ್ರಲ್ಲ, ಆ ಕಟ್ಟಡ ಶಾಲೆಯ ಕಟ್ಟಡವಾಗಿತ್ತು. ಅದು ಹಳೆಯ ಕಟ್ಟಡವಾಗಿದ್ದರಿಂದ ಅದನ್ನು ಕೆಡವಿ ಕೋಟೆಯ ಗೋಡೆಯನ್ನು ಎದುರಿಗೆ ಕಾಣುವಂತ ಇಟ್ಟಿದ್ದಾರೆ. ಸೊ ನೋಡ್ಬೋದು, ಮೇಲೆ ಪೂರ್ತಿಯಾಗಿ ಮಣ್ಣಿದೆ, ಕೆಳಗಡೆ ಎಲ್ಲ ಕಲ್ಲಿಂದ ಕಟ್ಟಲಾಗಿದೆ ನೋಡಿ. ಭಾರವಾದ ದೊಡ್ಡ ದೊಡ್ಡ ಕಲ್ಲುಗಳನ್ನು ನೀವು ಇಲ್ಲಿ ಕಾಣ್ಬೋದು. ಸೊ ಇಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ ನೋಡ್ರಿ. ಸುಮಾರು ಜನ ಬಂದ್ಕೊಂಡು, ಊರು ನಾಗರಿಕರು ಬಂದ್ಕೊಂಡು ಈ ಉತ್ಖನನ ಕಾರ್ಯವನ್ನು ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ನಾವೀಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಒಳಗಡೆ ಹೋಗೋಣ. ಸೊ ಇದರ ಮುಂದೆ ಉತ್ಖನನ ಕಾರ್ಯ ನಡೀತಾ ಇರೋದನ್ನು ನೀವು ಕಾಣ್ಬೋದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಯಾವ ರೀತಿ ಇದೆ ಎಂಬುದನ್ನು ನಾನು ನಿಮಗೆ ತೋರಿಸ್ತೇನೆ. ಸೊ ಇದು ತುಂಬ ಪುರಾತನವಾದಂತಹ ಒಂದು ದೇವಸ್ಥಾನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಈ ದೇವಸ್ಥಾನದ ಮುಂದ್ಗಡೆನೇ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸೊ ಇದೆ ಕೋಟೆ ವೀರಭದ್ರೇಶ್ವರ ದೇವರ ಗುಡಿ. ಇಲ್ಲಿ ಕಾಣ್ತಾ ಇದ್ದಾರಲ್ಲ ದೇವರು, ಆ ದೇವರೇ ಕೋಟೆ ವೀರಭದ್ರೇಶ್ವರ ದೇವರು ನೋಡಿ. ಒಂದು ಹೂವು ಮಾಲೆಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡಿ ಇಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದಾಗ
ಇಲ್ಲಿ ಕಲ್ಲಿನ ಕಂಬಗಳನ್ನು ನೋಡ್ಬೋದು, ಹಳೆಯ ಕಲ್ಲಿನ ಕಂಬಗಳು ದೇವಸ್ಥಾನದ ಒಳಗಡೆ. ಇಲ್ಲೊಂದು ಗುಡಿ ಇದೆ ನೋಡ್ರಿ, ಶಿವಲಿಂಗವನ್ನು ಕಾಣ್ಬೋದು. ಈ ಗುಡಿಯ ಒಳಗಡೆ ದೊಡ್ಡ ಶಾಸನವನ್ನು ಇಟ್ಟಿದ್ದಾರೆ ನೋಡಿ, ಮೇಲ್ಗಡೆ ಇನ್ನೂ ಕಾಣ್ತಾ ಇದ್ರಲ್ಲ, ಇಲ್ಲಿಂದ ಇಲ್ಲಿ ದೇವರ ಒಂದು ಚಿತ್ರ ಇದೆ, ಮೇಲ್ಗಡೆ ಕಾಣ್ತಾ ಇದೆ ನೋಡಿರಿ, ಶಾಸನ ಏನೋ ಬರೆದಿದ್ದಾರೆ, ಹಳೆಗನ್ನಡದಲ್ಲಿದೆ ನೋಡಿರಿ, ಈ ರೀತಿ ಇದೆ. ಸೊ ಈ ಗುಡಿಯನ್ನು ನೋಡಿದ್ರಲ್ಲ ಈಗ. ಸೊ ಈ ಗುಡಿಯ ಹೊರಗಡೆನೇ ಉತ್ಖನನ ಕಾರ್ಯ ನಡೀತಾ ಇದೆ. ನೀವು ಈ ಗುಡಿ ಅರ್ಚಕರ? ಹೌದು, ನಾವು ಈ ಗುಡಿ ಅರ್ಚಕರಾದ್ರಿಂದ ಎಷ್ಟು ವರ್ಷ? 44 ವರ್ಷ ಇಲ್ಲಿವರೆಗೂ ನಾವೇ ಮಾಡ್ತೀವಿ. ಇದ್ರ ಹಿಂದೆ ಯಾರು ಮಾಡ್ತಾ ಇದ್ರು? ಇದ್ರ ಹಿಂದೆ ಸಿದ್ದಪ್ಪ ಅಂತ ಇದ್ದ ನೇಕಾರ ಅವ್ರು ಮಾಡ್ತಿದ್ರು. ಅವರಿಂದನೇ ಬೆಳಕಿಗೆ ಬಂದೈತಿ, ನಮ್ಮಿಂದ ಏನು ಬಂದಿಲ್ಲ. ಅವರು ಅಲ್ಲಿ ಅಡ್ಡಾಡಕ್ಕೆ ಬರ್ತಿದ್ರು, ಒಳಗೆ ಬರಕ್ಕೆ ಬರ್ತಿದ್ದಿಲ್ಲ. ಅವ್ರು ಏನು ಮಾಡಿದ್ರು, ಆ ಮುಳ್ಳಾಗ ಹಾಸಿ ಬಂದು ದೀಪ ಹಚ್ಚಿ ಹೋಗಿದ್ರು. ಎಲ್ಲ ಕಂಟಿ ಬೆಳೆದು ಅವನು ಅದ್ರಾಗ ಹಾಸಿ ಬಂದು ದೀಪ ಹಚ್ಚಿ ಹೋಗಿದ್ದ. ಅಂಥದ್ದು ಅವನಿದ್ದ ಬೆಳಕಾದ್ರು. ಈಗ ಎಲ್ಲದು ಸಿಕ್ತು ನಿನಗೆ ಚಿನ್ನ? ಏನು ಮಾಡ್ತಾ ಇದ್ದೆ ಅಲ್ಲಿ? ಅಲ್ಲಿ ಕೆಲಸ ಮಾಡ್ತಿದ್ಯಾ? ಅದನ್ನ ನೀನೇ ನೋಡಿದೆ ಅಥವಾ ಅಲ್ಲಿ ತೆಗಿತಿದ್ದವ್ರು ನೋಡಿದ್ರು? ನೀನೇ ನೋಡಿದೆ. ಆಮೇಲೆ ಒಳಗಡೆ ಅದಕ್ಕೆ ಕೈ ಹಾಕೊಂಡೆಲ್ಲ ತೆಗ್ದಿಯಾ ಅಲ್ಲಿ? ಅವಾಗ ಚಿನ್ನ ಅಂತ ನಿಮ್ಗೆ ಅನಿಸ್ತು. ಯಾರಿಗೆ ತೋರಿಸ್ದೆ ಫಸ್ಟಿಗೆ? ಮೆಮೊರಿ ತೋರಿಸ್ದೆ. ಇಬ್ರು ಹಳೆಯ ಮಾವ ತೆಗಿಯಕತ್ತಾರ. ಆ ಹೊತ್ನಾಗ ಅದು ಕೆಬರ್ ಒಗದಾಗ ಸಿಕ್ಕೈತ್ರಿ. ಆ ಹುಡುಗ ನೋಡಿ ಇದೇನು ಏನಂತ ಹೇಳಂದು ಆ ನಮ್ಮರ ಅಂತಕ ಅಲ್ಲಿ ತಮ್ಮ ಅಣ್ಣ ಅಂತಕ್ಕೂ ಹೋಗ್ಯಾನ್ರಿ. ಅವ್ರು ಹಂಗ ಅಲ್ಲೇ ಇಡುವ ಗುಡಿಯಾಗ ಅಂದಾರ. ಆಯ್ತು ಮೆಂಬರ್ ತಿಂತ ಇಲ್ಲಿ ನೋಡೋಣ ಒಟ್ಟರು ಕೂಡೇ ನೋಡ್ಯಾರ, ಒಬ್ಬರಲ್ಲ, ಒಟ್ಟರು ಕೂಡೇ ನೋಡಿ ಬ್ಯಾಡಿದು ದೇವ್ರ ಗುಡಿಯಾಗ ದೇವ್ರ ಗುಡಿಯಾಗ ಇಟ್ಟಾರ. ದೇವ್ರ ಗುಡಿಯಾಗ ಇಟ್ಟು ಎಲ್ಲರೂ ಬಾಕಿ ಮತ್ತೆ ಇದನ್ನೆಲ್ಲ ಕರೆಕ್ಟ್ ಕಳಿಸ್ಕೊಂಡು ಒಟ್ಟರು ಕೂರಿಸಿ ಎಲ್ಲರೂ ಕೂಡಿ ಅದನ್ನ ಪ್ರಮಾಣ ಕರೆದ ತಗೊಂಡು ಹೋಗ್ಯಾರ. ನಮಗೇನು ಮನಿ ನಾಲ್ಕು ಬಾಡಿಗೆ ಈಗ ನಮ್ಮ ಮಟ್ಟಕ್ಕೆ ಇಟ್ಕೊಂಡಿವ, ಅದನ್ನ ಮನಿ ಹಾಕಿಸ್ಕೊಡ್ರಿ, ಈಗ ಹಿಡಿದು ಬೇರೆ ಮನಿ ಅದ ಈಗ ಮೇನ್. ಆತಗ ಉದ್ಯೋಗ ಬೇಕು, ಅಕ್ಕಿಗೆ ಒಂದು ಉದ್ಯೋಗನ ಬೇಕು. ದುಡಿಯಾಕ ಹೋಗ್ಯಾಳ, ಈಗ ದುಡ್ಡು ಬಂದ್ರೆ ಕೆಲಸ. ಅವ್ರಿಗೆ ಮಾತಾಡಕ ಸರಿ ಮಾತು ಒಂದಿಟ್ಟು ಬರೋದಿಲ್ರಿ. ಹಂಗಾಗಿ ನೋಡ್ರಿ ನಾವು ಭಾಳ ಅವಾಗ ಮಾತಾಡಕ್ಕೂ ಬರೋದಿಲ್ರಿ. ಅವ್ರವ್ರನ್ನ ಹಂಗ. ಈಗ ನಾವೇನಂದೀವಿ, ಮನಿ ಬೇಕ್ರಿ ನಮಗೆ ಮೇನ್. ಇವತ್ತು ಅನ್ಬೇಡ್ರಿ, ನಾಳೆ ಅನ್ಬೇಡ್ರಿ, ನೀವು ಮನಿ ಮಾಡಿಕೊಡ್ರಿ. ಹ್ಞೂ ಅಂತಾರ ಅವ್ರು. ಎಲ್ಲರೂ ಒಪ್ಪಿಕೊಂಡ್ರ. ಸಿದ್ದು ಪಾಟೀಲ ಒಪ್ಪಿಕೊಂಡ. ನಮ್ಮ ಮಗ ಇದ್ದಾಗ ಸಿದ್ದು ಪಾಟೀಲ ಅಂದಾರೆ ಅವ್ರು, ಮಾಡಿಕೊಡ್ತೀನಿ ಅಮ್ಮ ನಿನಗೆ, ಅವನಕಿನ್ನ ಮಿಕ್ಕಿ ಮಾಡಿಕೊಡ್ತೀವಿ ಅಂದಾರ ಅವ್ರು. ನಾನು ಇಲ್ಲಿ ಇವ್ರ ಮನೆಗೆ ಬಂದಿದ್ದೆ ರೀ. ಪಾಪ ಅವ್ರಿಗೆ ಇಷ್ಟೆಲ್ಲ ಕೊಟ್ಟರು ಸ್ವಲ್ಪ ಅವ್ರಿಗೆ ಬೇಜಾರಿಲ್ಲ. ಹೋಲ್ ಬಿಡ್ರಿ ನಮ್ದಲ್ಲ ಅನ್ನೋ ಅಷ್ಟು ದೊಡ್ಡ ಮನಸ್ಸೈತ್ರಿ ಅವ್ರಿಗೆ. ಅವ್ರ ತಂದೆಯವರು ಇಲ್ರಿ, ಅವ್ರ ಪಾಪ ದುಡಿಬೇಕು, ಮನೆ ನಡಿಬೇಕು. ಅವರು ನೀವೆಲ್ಲ ನಮಗೆ ಅನುಕೂಲ ಮಾಡಿಕೊಡ್ತಾರಪ್ಪ ಅಂತ ವಿಶ್ವಾಸ ಮೇಲೆ, ನನಗೆ ಭಾಳ ಒಂದು ವಿಶ್ವಾಸ ಮೇಲೆ ಹೇಳ್ಯಾರ್ರಿ ಅವ್ರು. ಅವ್ರಿಗೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳಿದಾರಿ ಪಾಪ ಅವ್ರಿಗೆಲ್ಲನೂ ಅನುಕೂಲ ಆಗುವಂಗೆ ಮಾಡಿಕೊಡ್ತೀರಿ ಅಂತ ನಾನು ವಿಶ್ವಾಸ ಇಟ್ಟೀನಿ. ಆದಷ್ಟು ಬೇಗ ಅವರೆಲ್ಲ ಥರದ ಅನುಕೂಲ ಮಾಡಿಕೊಡ್ರಿ. ಮತ್ತು ಮಾಡಿಕೊಟ್ರು ನಮ್ಮ ಗದಗ ಜನತೆಗೂ ಎಲ್ಲರಿಗೂ ಭಾಳ ಖುಷಿ ಆಗ್ತೈತಿ ಅಂಥೇಳಿ ನಾವು ಒಂದೆರಡು ಮಾತು ಹೇಳ್ತೀನಿ. ನಾನು ಸುಂದರಾಬಾಯಿ ಧರಂದಾಸ್ ರೀ, ನಾವು ಗದಗ್ನವ್ರಿ. ಇಲ್ಲಿ ನಾ ಬಂದಿದ್ದೆ ರೀ. ಇವ್ರಿಗೆ ನೋಡಿ ಒಂದು 2-3 ತಾಸು ಆತ್ರಿ ನಾ ಕುಂತು. ಪಾಪ ನಾ ಇಷ್ಟೆಲ್ಲ ಕೊಟ್ಟೆಲ್ಲ ಅಂತ ಸ್ವಲ್ಪ ಅವ್ರಿಗೆ ಬೇಜಾರಿಲ್ರಿ. ಹೋಲ್ ಬಿಡ್ರಿ ನಮ್ದು ಅಲ್ಲ ಅನ್ನೋದು. ಎಷ್ಟು ಮನಸ್ಸು ನೋಡ್ರಿ, ಎಷ್ಟು ನಿಸ್ವಾರ್ಥ ಇದಾರೆ ಪಾಪ. ಮಕ್ಕಳ ಥರ ರೀ ಅವ್ರ ಮನಸ್ಸು, ಇನ್ನೊಬ್ಬರಾದ್ರ ಏನೇನು ಹೇಳ್ತಿದ್ರಿ ಪಾಪ. ಅವ್ರ ಬಾಯಿಂದ ಏನು ಬರ್ರಿಲ್ರಿ. ಹೋಲ್ ಬಿಡ್ರಿ ನಮ್ದಲ್ಲ ಅದು, ನಮಗ ಅವ್ರು ಮನೆ ಕಟ್ಟಿಸ್ಕೊಡ್ತಾರ ಬಿಡ್ರಿ, ನಮ್ಮ ಮಕ್ಕಳಿಗೆ ಇದು ಮಾಡ್ತಾರ ಬಿಡ್ರಿ. ಅವ್ರು ಎಷ್ಟು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ರಿ. ಅವ್ರು ಹೇಳೋ ಮಾತು ಕೇಳ್ಬಿಟ್ರಿ ಪಾಪ ಎಷ್ಟು ವಿಶ್ವಾಸ ಇಟ್ಟಾರ್ರಿ ಅವ್ರು. ಆ ವಿಶ್ವಾಸ ನೀವು ಖರೆ ಮಾಡ್ಬೇಕಂತ ನಾ ಹೇಳ್ತೀನಿ ರೀ ಅಷ್ಟೇ. ನಮ್ಮ ಹೆಸರು ಸಿದ್ದು ಬಣಿವಿ ಅಂತೇಳಿ ಸರ್. ನಾವು ಇದೇ ಲಕ್ಕುಂಡಿಯವರೇ ಸರ್. ಈ ಲಕ್ಕುಂಡಿ ಇತಿಹಾಸದ ಬಗ್ಗೆ ಹೇಳ್ಬೇಕಂದ್ರೆ ಭಾಳ 101 ದೇವಸ್ಥಾನ, 101 ಬಾವಿಗಳು ಅದಾವಂತ ಇಲ್ಲಿ ಹಿರಿಯರು ಹೇಳ್ತಾರೆ ಸರ್. ಆದ್ರೆ ಈಗ ತುಂಬಾ ಕಡಿಮೆ ನೋಡ್ಲಿಕ್ಕೆ ಅವು ಅಷ್ಟು ಇಲ್ಲ ಸರ್. ಈಗ ಕೆಲವೊಂದಿಷ್ಟು ಮಾತ್ರ ಅಷ್ಟೇ ನೋಡ್ಲಿಕ್ಕೆ ಸಿಗ್ತಾವೆ ಇಲ್ಲಿ. ಅದಕ್ಕಾಗಿ ಇದೆಲ್ಲ ಅಕ್ವೈರ್ ಆಗಿ ಉತ್ಖನನ ಮಾಡ್ಬೇಕಂತ ಸುಮಾರು ಜನ. ಈ ಹಿಂದೆ ಒಂದು 8-10 ವರ್ಷದಿಂದ ಅಲ್ಲಿ ಒಂದು ಕೆಳಗಡೆ ಕಮ್ತ್ರಲ್ಲ ಅಂತೇಳಿ ಸರ್ ಐತೆ ಸರ್. ಅಲ್ಲಿ ಉತ್ಖನನ ಮಾಡಿದ್ರಿ ಸರ್. ಅಲ್ಲಿ 1-2 ಗುಡಿ ತಳಪಾಯಗಳು ಸಿಕ್ಕಿದ್ದು. ಉತ್ಖನನ ಆದಾಗ ಚಿನ್ನ ಗಿನ್ನ ಏನು ಸಿಕ್ಕಿದ್ದು ಉಂಟಾ? ಹಂಗೆ ಚಿನ್ನ ಸಿಕ್ಕಿಲ್ಲ ಸರ್. ಚಿನ್ನ ಸಿಕ್ಕಿಲ್ಲ. ಇದೇ ಫಸ್ಟ್ ಟೈಮ್ ಹುಡುಗನಿಗೆ ಸಿಕ್ಕಿದ್ದೆ ಫಸ್ಟ್ ಟೈಮ್ ದೊಡ್ಡ ಪ್ರಮಾಣದಲ್ಲಿ. ಇದೇ ಫಸ್ಟ್ ಟೈಮ್ ಸರ್. ಆನಂತರ HK ಪಾಟೀಲ್ರೆಲ್ಲ ಸೇರಿ ಸರ್ಕಾರ ಎಲ್ಲ ಸೇರಿ ಒಂದು ದೊಡ್ಡ ಅಭಿಯಾನವನ್ನ ಮಾಡ್ತಿಲ್ಲ. ಮನೆಗೆ ಹೋಗಿ ಮನೆಯಲ್ಲಿರುವಂತ ಎಲ್ಲ ಒಂದು ಹಳೆಯ ಒಂದು ಅವಾಗ ಮಾಡಿದ್ರಿ ಸರ್. ಈ 1 ವರ್ಷದ ಹಿಂದೆ ಮಾಡಿದ್ರಿ ಸರ್. ಅದಕ್ಕೆ ಸಂಗ್ರಹ ಮಾಡಿದ್ರಿ ಸರ್. ಇಟ್ಟಿದ್ದಾರೆ, ನಾನು ನೋಡಿ ಬಂದಿದ್ದೇನೆ.
ಚಂದ ಸಹಕಾರವನ್ನ ನೀಡಿದ್ರೆ ಹಬ್ಬದ ಹಾಗೆ ಹೌದೌದು ಅದನ್ನ ಆಚರಣೆ ಮಾಡಿದ್ರು. ಲಕ್ಕುಂಡಿ ಜನ ಎಲ್ಲರೂ ಸಹಕಾರ ಮಾಡಿ ಅವನ್ನೆಲ್ಲವನ್ನು ಇದನ್ನ ಸಂಗ್ರಹ ಮಾಡ್ಯಾರ ಸರ್. ಈಗ ಸುಮಾರು ಜನ ಬರ್ತಾ ಇದ್ದಾರೆ ಈ ಹುಡುಗನಿಗೆ ಚಿನ್ನ ಸಿಕ್ಕಿದ ನಂತರ. ಹೌದು ಸರ್. ಸುಮಾರು ಜನ ಇಲ್ಲಿ ಬಂದು ಏನ್ ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ನಿಮ್ಗೆ ಹೆಂಗ್ ಅನ್ಸ್ತದೆ? ನಿಮ್ಗೆ ಡಿಸ್ಟರ್ಬ್ ಅನ್ಸ್ತದ ಅಥವಾ ಇದು ಖುಷಿ ಅನ್ಸ್ತದ? ನಮ್ಮ ಊರಿಗೆಲ್ಲ ಬರ್ತಾ ಇದ್ದಾರೆ, ನಮ್ಮೂರು ಒಂದು ಬೆಳಕಿಗೆ ಬರಕತ್ತೈತಿ ಅನ್ನೋದು ಒಂದು ಖುಷಿನೂ ಐತಿ. ಇಷ್ಟ